ಬೆಂಗಳೂರು ತಂಬಿ. ಗೈಸ್ ಫೈನಲಿ ಗೋಲ್ಡನ್ ಟೆಂಪಲ್ ರೀಚ್ ಆಗಿದ್ದೀನಿ. ನಮಸ್ಕಾರ ಎವ್ರಿವನ್, ನಾನು ನಿಮ್ಮ ಸುಬ್ಬು. ವೆಲ್ಕಮ್ ಬ್ಯಾಕ್ ಟು ಸುಬ್ಬು ಸಂಚಾರ. ಏನಪ್ಪಾ ಬೈಕ್ ತಗೊಂಡು 1 ವೀಕ್ ಆಯ್ತು, ಎಲ್ಲೂ ಹೋಗಿಲ್ವಾ ಅಂತ ತುಂಬಾ ಜನ ಕೇಳ್ತಿದ್ರು. ಅದಕ್ಕೆ ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಿಮ್ಗೆ ಗೊತ್ತಿರೋದಲ್ವಾ 9 to 5 ಜಾಬ್ ಹೆಂಗಿರುತ್ತೆ ಅಂತ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡು, ವಾರ ಪೂರ್ತಿ ಮಾಡು, 2 ದಿನ ರೆಸ್ಟ್ ಮಾಡು, ಇದೇ ಲೈಫ್. ಸೊ ಇದ್ರ ಮಧ್ಯೆ ಒಂದು ಬೈಕ್ ರೈಡ್ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ. ಆಲ್ಮೋಸ್ಟ್ ಡೆಸ್ಟಿನೇಷನ್ ಎಲ್ಲ ಡಿಸೈಡ್ ಮಾಡಿ ಹೊರಟಿದ್ದೀನಿ. ಗೈಸ್ ಇದು ನಂದು ಫಸ್ಟ್ ಸೋಲೋ ರೈಡ್, ಲೈಕ್ ಆಫ್ಟರ್ ಪರ್ಚೇಸಿಂಗ್ ದಿಸ್ ಬೈಕ್. ಮತ್ತೆ ಇದರಲ್ಲಿ ಏನಪ್ಪಾ ಡಿಸಡ್ವಾಂಟೇಜ್ ಅಂದ್ರೆ, ದಿಸ್ ಇಸ್ ಅನ್ ಅಡ್ವೆಂಚರ್ ಬೈಕ್. ನಾನು ಓಡಿಸಿರೋದೆಲ್ಲ ಸ್ಪೋರ್ಟ್ಸ್ ಬೈಕ್ಸ್, ತುಂಬಾ ಸ್ಪೀಡ್ ಹೋಗುತ್ತೆ. 150 160 ಎಷ್ಟು ಸ್ಪೀಡ್ ಬೇಕಾದ್ರೂ ಹೊಡಿಬೋದಾಗಿತ್ತು. ಬಟ್ ಇದು ಅಡ್ವೆಂಚರು. ಮತ್ತೆ ಸರ್ವಿಸು ಇನ್ನ ಆಗಿಲ್ಲ. ಸರ್ವಿಸ್ ಅವ್ರು ಹೇಳಿದ ಪ್ರಕಾರ 40 to 50 ರೇಂಜಲ್ಲೇ ಹೊಡಿಬೇಕು. ನಾನು ಹೋಗ್ತಿರೋ ಪ್ಲೇಸ್ ಏನು ತುಂಬಾ ಹತ್ರ ಏನಿಲ್ಲ, ಒಂದು 400 ಕಿಲೋಮೀಟರ್, ಐ ಮೀನ್ 400+ ಕಿಲೋಮೀಟರ್ಸ್ ಇದೆ 2 ವೇ. ಸೊ ಐ ವಿಲ್ ಬಿ ಕಂಪ್ಲೀಟಿಂಗ್ ವಿತಿನ್ 2 ಡೇ. ಸೊ ಇನ್ನೊಂದು ಸರ್ಪ್ರೈಸ್ ಏನಿದೆ ಅಂದ್ರೆ, ನಾನು ಈಗ ಹೋಗ್ತಿದ್ದೀನಲ್ಲ ಡೆಸ್ಟಿನೇಷನ್, ಅಲ್ಲಿಂದ ನಮ್ಮ ಮನೆಗೆ ತುಂಬಾ ಹತ್ರ ಇದೆ. ನಾನು ಹೋಗ್ತಿರೋದು ನಮ್ಮ ಮನೆಯವ್ರಿಗೆ ಹೇಳಿಲ್ಲ. ಸೊ ಅದು ಡೆಸ್ಟಿನೇಷನ್ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ಸರ್ಪ್ರೈಸ್ ಕೊಡೋಣ. ಏನಂತಾರೆ, ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಚಲೋ ಗೈಸ್, ಇವತ್ತು ನಾವು ಓಡ್ತಿರೋದೇ ನಮ್ಮ ತಮಿಳ್ನಾಡು ವೆಲ್ಲೂರಿನಲ್ಲಿರುವ ಶ್ರೀಪುರಂ ಗೋಲ್ಡನ್ ಟೆಂಪಲ್ಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಸ್ಟೋರಿ ಎಲ್ಲ ಹೇಳ್ತಾ ಹೋಗ್ತೀನಿ, ಬನ್ನಿ. ಅಯ್ಯಯ್ಯೋ, ಕಾರ್ ಅವರು ಸೈಡ್ ಬಿಡಲ್ಲ. ಸರಿ ಬಿಡಿ, ನಾವೇನಕ್ಕೆ ಭಯ ಬಿಡಬೇಕು, ನಮ್ಮ ಹತ್ರ ಇರೋದೇ ಅಡ್ವೆಂಚರ್ಸ್. ಹೇಳಿ ಲೆಫ್ಟ್ಗೆ. ಗೈಸ್ ಫೈನಲಿ ಗೋಲ್ಡನ್ ಟೆಂಪಲ್ ರೀಚ್ ಆಗಿದ್ದೀನಿ. ನೋಡುವ ಎಷ್ಟು ರಶ್ ಇರುತ್ತೆ ಅಂತ. ಮೋಸ್ಟ್ಲಿ ರಶ್ ಕಮ್ಮಿ ಇರ್ಬೋದು, ಜನ ಏನು ಅಷ್ಟೊಂದು ಕಾಣಿಸ್ತಿಲ್ಲ. ನೋಡುವ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ರೈಡ್ ಮಾಡಿ ಬಿಸಿಲೆಲ್ಲ ಸುತ್ತಾಡ್ಕೊಂಡ್ಬಂದು ನಿಮ್ಗೇನಾದ್ರೂ ಎಳ್ನೀರು ಕಾಣಿಸಿದ್ರೆ ಅದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಓ ಮೈ ಗಾಡ್, ಯಾರು ಹೇಳಕ್ಕಾಗಲ್ಲ. ಪಾರ್ಕ್ ಮಾಡಿ ಇಲ್ಲಿ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಾಮೀಜಿ ಕಾಣಿಸ್ತಿದ್ರಲ್ಲ, ಅವ್ರು ಬೆಂಗಳೂರವ್ರಂತೆ. ತುಂಬಾ ಹೊತ್ತು ಮಾತಾಡಿದ್ರು, ರೆಕಾರ್ಡ್ ಮಾಡಕ್ಕಾಗಿಲ್ಲ. ಟೆಂಪಲ್ದೆಲ್ಲ ಪೂಜೆ ಮಾಡ್ತಿರೋದೆಲ್ಲ ಸೌಂಡ್ ಬರ್ತಿತ್ತು. ಫೈನಲಿ ನೋಡ್ತಿದ್ರಲ್ಲ, ಇದೇ ಶ್ರೀಪುರಂ ಗೋಲ್ಡನ್ ಟೆಂಪಲ್ ಮೈನ್ ಎಂಟ್ರೆನ್ಸ್. ಇಲ್ಲಿಂದ ಮೊಬೈಲ್ ಆಗ್ಲಿ ಕ್ಯಾಮ್ರಾ ಆಗ್ಲಿ ಏನೂ ಅಲೋ ಇಲ್ಲ. ಸೊ ಇಲ್ಲೇ ಎಲ್ಲ ಲಾಕರಲ್ಲಿ ಹಾಕ್ಬಿಟ್ಟು ಮುಂದೆ ಹೋಗ್ಬೇಕು. ದರ್ಶನ ಮುಗಿಸ್ಕೊಂಡು ಬರ್ತೀನಿ. ನಿಮ್ಗೋಸ್ಕರ ಒಂದು ಡ್ರೋನ್ ವ್ಯೂ ಶಾಟ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಗೈಸ್, ಒಂದು ಏರಿಯಲ್ ವ್ಯೂ ಫೋಟೋ ಕಾಣಿಸ್ತಿದೆಯಲ್ಲ, ಇದು ಜಸ್ಟ್ ಗೋಲ್ಡನ್ ಟೆಂಪಲ್ ಅನ್ನೋದಕ್ಕಿಂತ ಒಂದು ಆರ್ಕಿಟೆಕ್ಚರ್ ವಂಡರ್ ಅಂತ ಹೇಳ್ಬೋದು. ದ ವೇ ದೇ ಬಿಲ್ಡ್ ಇಟ್ ಅಲ್ವಾ, ಕಂಪ್ಲೀಟ್ ಸ್ಟಾರ್ ಶೇಪ್ಡ್. ಮತ್ತೆ ನೀವು ದರ್ಶನ ಹೋಗ್ಬೇಕಂದ್ರೂ ಯು ವಿಲ್ ಹ್ಯಾವ್ ಟು ವಾಕ್ ಇನ್ ಟು ದ ಸ್ಟಾರ್ ಪಾತ್. ನೀವು ಫಸ್ಟ್ ಸ್ಟೆಪ್ ಇಂದ ಲಾಸ್ಟ್ ಸ್ಟೆಪ್ ವರೆಗೂ ನಿಮ್ಗೆ ಏನ್ ಸುತ್ತಲೂ ಸರೌಂಡಿಂಗ್ ಎಲ್ಲ ಕಾಣಿಸುತ್ತಲ್ಲ, ಸೋ ಪೀಸ್, ಡಿವೈನ್, ಸ್ಪಿರಿಚುಯಾಲಿಟಿ ಎಲ್ಲ ನಿಮ್ ಕಣ್ಮುಂದೆ ಹಿಂಗ್ ಬಂದು ಹೋಗ್ತಿರುತ್ತೆ. ಮತ್ತೆ ಆ ಸ್ಟಾರ್ ಶೇಪ್ ಇದೆಯಲ್ಲ, ಇದೊಂದು 1.5 ಕಿಲೋಮೀಟರ್ ಇದೆ. ಅಷ್ಟು ಉದ್ದನ್ನು ನೀವು ಕಂಪ್ಲೀಟ್ ನಡ್ಕೊಂಡು ಹೋದ್ರೆ ಯು ವಿಲ್ ಎಂಟರ್ ಇನ್ ಟು ದ ಮೇನ್ ದ್ವಾರ. ಇದೇ ನೋಡಿ ಮೇನ್ ದ್ವಾರ. ನೀವು 1.5 ಅಲ್ಲ 20 ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಯು ವಿಲ್ ಫರ್ಗೆಟ್ ಯುವರ್ ಸೆಲ್ಫ್. ನೀನ್ ಎಲ್ಲಿಂದ ಬಂದೆ ಎಲ್ಲ ಮರ್ತೋಗಿ ಜಸ್ಟ್ ಯು ಅಂಡ್ ಲಕ್ಷ್ಮೀ ದೇವಿ ಮುಂದೆ ಹಂಗೆ ಕಾಣಿಸ್ತಿರ್ತಾರೆ. ಮತ್ತೆ ಆ ಗೋಲ್ಡ್ ಕರ್ವಿಂಗ್ಸ್ ಇರತ್ತಲ್ಲ, ಒಂದೊಂದು ಪಿಲ್ಲರ್ ಮೇಲೆನೂ ಹಂಗೆ ಶೈನಿಂಗ್ ಹೊಡಿತಿರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗೋದೆ ನಮ್ಮ ಲಕ್ಷ್ಮೀ ದೇವಿ ಮೇನ್ ಗುಡಿ.
ಗೈಸ್, ದಿಸ್ ಈಸ್ ದ ಮೂಮೆಂಟ್ ಯು ವಿಲ್ ಬಿ ವೈಟಿಂಗ್ ಥ್ರೂ ಔಟ್ ಯುವರ್ ದರ್ಶನ. ಏನ್ ಗೊತ್ತಾ, ಇಲ್ಲಿ ನಿಮಗೆ ಬಂದಿದ ತಕ್ಷಣ ಶೈನಿಂಗ್ ಹೊಡಿಯುತ್ತೆ. ಈ ಟೆಂಪಲ್ ನಿಮ್ ಮುಂದೆ ಏನ್ ಕಾಣಿಸ್ತಿದೆಯಲ್ಲ, ವಿಚ್ ಈಸ್ ಮೇಡ್ ಆಫ್ 1500 kg of pure 24 ಕ್ಯಾರೆಟ್ ಗೋಲ್ಡ್. ಗೈಸ್, ಜಸ್ಟ್ ಇಮ್ಯಾಜಿನ್, ಅಷ್ಟೊಂದು kg ಗೋಲ್ಡ್ ಯೂಸ್ ಮಾಡಿ ಲೇಯರಿಂಗ್ ಮಾಡಿದ್ದಾರೆ. ಕಂಪ್ಲೀಟ್ ಸುತ್ತಲೂ ಲೇಯರಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟೆಂಪಲ್ ಸುತ್ತಲೂ ವಾಟರ್ ಇರೋದ್ರಿಂದ ನೀವು ರಿಫ್ಲೆಕ್ಷನ್ ಕಾಣಿಸುತ್ತಲ್ಲ ವಾಟರ್ ಒಳಗಡೆಯಿಂದ ಗೋಲ್ಡ್. ಓ ಮೈ ಗಾಡ್ ಗೈಸ್, ಕ್ರೇಜಿ ಫೀಲ್ ಇತ್ತು ಗೊತ್ತಾ ಗೋಲ್ಡನ್ ಟೆಂಪಲ್ ವಿಸಿಟ್ ಫಸ್ಟ್ ಟೈಮ್ ನಾನು. ಕ್ರೇಜಿ ಫೀಲ್ ಇತ್ತು. ಇನ್ನೊಂದೇನಂದ್ರೆ ಇಲ್ಲಿ 2 ತರ ದರ್ಶನ ಇರುತ್ತೆ, ಒಂದು ದಿವ್ಯ ದರ್ಶನ ಮತ್ತೆ ಸೇವಾ ದರ್ಶನ ಅಂತ. ದಿವ್ಯ ದರ್ಶನ ಫ್ರೀ ಆಫ್ ಕಾಸ್ಟ್, ಮತ್ತೆ ಸೇವಾ ದರ್ಶನ 150 rupees ಏನೋ ಇದೆ. ಏನ್ ಗೊತ್ತಾ, ಯು ವಿಲ್ ಗೆಟ್ ಟು ಸಿ 70 kg of pure 24 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡಿರೋ ಲಕ್ಷ್ಮೀ ದೇವಿ ವಿಗ್ರಹ. ಸೊ ಇಲ್ಲಿಂದ ಗೈಸ್ ಪೆಟ್ರೋಲ್ ಆಗೋಗ್ತಿದೆ. ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಾದ್ರು ಇದ್ರೆ ನಿಲ್ಸಿ ಪೆಟ್ರೋಲ್ ಫುಲ್ ಮಾಡ್ಕೊಂಡು ನಮ್ಮೂರ್ ಕಡೆಗೆ ನಡೆಯೋಣ. ಅಣ್ಣ ಫುಲ್ ಟ್ಯಾಂಕ್. ಏನೋ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಏನೋ ಒಂದು ಖುಷಿಯಪ್ಪ. ಬೈಕು ಪೆಟ್ರೋಲ್ ನೋಡ್ತೀನಿ ನೋಡಿ, ತುಂಬ್ತು ಸಾಕು. ಬಿಡಲ್ಲ ಅವರು ಫಿಲ್ ಮಾಡೋವರೆಗೂ. ಇದೊಂದು ಕಷ್ಟ, ಈ ಕ್ಯಾಪ್ ಹಾಕೋದೊಂದು ಕಷ್ಟ. ಬೆಂಗಳೂರು ತಂಬಿ. ಗೊತ್ತಾ, ನಮ್ಮೂರ್ಗಿನೇನ್ ಹತ್ರ. ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ. ಮತ್ತೆ ನಮ್ಮ ಅಣ್ಣ ಮಗಳೊಬ್ಳಿದಾಳೆ, ಅವಳಿಗೆ ನಂದು ಹಳೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ದೆ ತುಂಬಾ ದಿನದಿಂದ. ಇವತ್ತು ತಗೊಂಡು ಹೋಗ್ತಿದ್ದೀನಿ, ಅವಳಿಗೂ ಗೊತ್ತಿಲ್ಲ. ನೋಡೋಣ ಬನ್ನಿ. ಇದೇ ನಮ್ಮ ಮನೆ. ಅದೇ ಯೂಟ್ಯೂಬ್ చూసుకో ಅಂತ ತಿಳಿಸ್ತೀನಿ. ఇప్పుడు ಆನೆ ಎಲ್ಲಿರ್ತದೆ ಗೈಸ್? ಏನ್ ಗೊತ್ತಾ, ಅಷ್ಟು ದೂರದಿಂದ ಲ್ಯಾಪ್ಟಾಪ್ ತಗೊಂಡ್ಬಂದೆ, ಚಾರ್ಜರ್ ತಂದಿಲ್ಲ ಗೈಸ್. ಪಾಪ ಡಿಸಪಾಯಿಂಟ್ ಆಗ್ಬಿಟ್ಲು. ನೆಕ್ಸ್ಟ್ ಸತಿ ತರ್ತೀನಿ ಅಂತ ಕನ್ವಿನ್ಸ್ ಮಾಡಿದೆ. ಇವ್ರು ನೋಡಿ ನಮ್ಮ ಅಮ್ಮ ಗಾಬರಿ ಆಗ್ಬಿಟ್ಟವ್ರೆ, ಇವ್ನ ಯಾರಿಗೂ ಕ್ಯಾಮ್ರಾ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟಿದಾನೆ ಅಂತ. ಪಾಪ ಗೈಸ್, ಮನೆಯಲ್ಲಿ ಇರಕ್ ಹೇಳಿದ್ರು ಒಂದಿನ, ಬಟ್ ಈವ್ನಿಂಗ್ ಸ್ವಲ್ಪ ಕೆಲಸ ಇದೆ ಅಂತ ರಿಟರ್ನ್ ಬರ್ತಿದೀನಿ. ಯಪ್ಪ ಸ್ಪೀಡ್ ನೋಡಿ, ನಾವು ಸ್ಪೀಡ್ ಓಡಂಗಿಲ್ಲ. ಬರ್ತೀನಿ ತಡೀರು ಗೈಸ್. ಮತ್ತೆ ಇನ್ನು ಟೆಂಪಲ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ರೆಸ್ಪಾಂಡ್ ಮಾಡ್ತೀನಿ. ಜರ್ನಿ ಮುಗಿತಾ ಬರ್ತಿದೆ, ನೆಕ್ಸ್ಟ್ ಮನೆ ಹತ್ರ ಸಿಗೋಣ. ನೋಡಿ, ನಮ್ಮ ಸಂಚಾರ ಈಸ್ ಆನ್ ರೆಸ್ಟ್. ಏನ್ ಗೊತ್ತಾ ಗೈಸ್, ಮುಂದಿನ ವಿಡಿಯೋದಲ್ಲಿ ಬೈಕ್ ಬಗ್ಗೆ ಸ್ವಲ್ಪ ರಿವ್ಯೂ ಮಾಡೋಣ ಅಂತ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಜರ್ನಿ ಮಾಡಿದೀನಿ, ಹೇಗೆಲ್ಲ ಅನಿಸ್ತು ಅದೆಲ್ಲ ಶೇರ್ ಮಾಡ್ಕೊಂತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗುವ ಬಾಯ್.